ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಚೆ ಧಾರಾವಾಹಿಯಲ್ಲಿ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದಷ್ಟು ಶೇರ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಗೈಸ್, ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಶುರುವಿನಲ್ಲಿ ಮೀನಾ ಮತ್ತು ಸೂರ್ಯ ಮನೆಗೆ ಬಂದಿರ್ತಾರೆ. ಅದಕ್ಕೆ ಸೂರ್ಯ ಶರ್ಟ್ ಏನು ಚೇಂಜ್ ಮಾಡ್ದ ಅಂತ ಎಲ್ಲರೂ ಡಿಸ್ಕಷನ್ ಮಾಡ್ತಾಯಿರ್ತಾರೆ. ಅದೇ ಟೈಮ್ಗೆ ಶ್ರುತಿ ಮತ್ತು ರವಿ ಅಲ್ಲಿಗೆ ಬಂದುಬಿಟ್ಟು ಏನಾಯಿತು, ಯಾಕೆಲ್ಲ ಈ ಥರ ಡಿಸ್ಕಷನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲ, ಅವರು ಶರ್ಟ ಚೇಂಜ್ ಬಂದಿರೋದೇ ಒಂದು ದೊಡ್ಡ ವಿಷಯ ಅಂತ ಹಿಂಗೆಲ್ಲ ಚರ್ಚೆ ಮಾಡ್ತಿದ್ದೀರಾ. ನಾನು ಶೂಟ್ಗೆ ಹೋದಾಗ ಒಂದಾದ್ಮೇಲೆ ಒಂದು ಡ್ರೆಸ್ನ ಚೇಂಜ್ ಮಾಡ್ತೀನಿ, 2-3 ಡ್ರೆಸ್ ಚೇಂಜ್ ಮಾಡ್ತೀನಿ, ನನ್ನ ಬ್ಯಾಗಲ್ಲಿ ಒಂದು ಜೊತೆ ಡ್ರೆಸ್ ಇಟ್ಕೊಂಡೇ ಇರ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಈಗೇನು ಹೇಳ್ತೀಯ ಶಾಂತಿ, ಕೇಳು ಇವಾಗ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ ಏನು ಮಾತಾಡಿದ್ರೆ ಸುಮ್ಮನೆ ಕೂತ್ಕೋತಾಳೆ. ಅದಕ್ಕೆ ಇಲ್ಲ, ಅವರು ಶರ್ಟ್ ಚೇಂಜ್ ಮಾಡ್ಕೊಂಬಂದ್ರೆ ನಿಮ್ಗೇನು ಪ್ರಾಬ್ಲಮ್ ಇವಾಗ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಆಗ ಯಾರು ಏನು ಮಾತಾಡಿದ್ರೆ ಸುಮ್ಮನೆ ಕೂತ್ಕೋತಾರೆ. ಇನ್ನು ಲಕ್ಕಿ ಅಜ್ಜಿ, ನನಗೆ ಆಳುಗಳು ಬಂದು ಕಾಯಿ ಕಿತ್ತರೋ ಇಲ್ವೋ, ಏನಾಯ್ತೋ ಎತ್ತೋ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಎದ್ದು ಈಚೆ ಬರ್ತಾಯಿರ್ತಾರೆ ಫೋನ್ ಎತ್ಕೊಂಡು. ಇನ್ನು ಸೂರ್ಯನು ಅಲ್ಲಿಂದ ಎದ್ಬಿಟ್ಟು, ಸರಿ ಅಪ್ಪ ನನಗೆ ಡ್ಯೂಟಿ ಇದೆ, ನಾನು ಹೋಗಿ ಬರ್ತೀನಿ ಸ್ವಲ್ಪ ಅಂತ ಹೇಳ್ಬಿಟ್ಟಿದ್ರೆ, ಎಲ್ಲ ಕಣೋ ಫಂಕ್ಷನ್ ಇದೆ ಹೋಗ್ಬೇಡ ಅಂತ ಹೇಳಿಲ್ವೇನೋ ಅಂತ ರಂಗನಾಥ್ ಅವ್ರು ಹೇಳಿದ್ರೆ, ಹಂಗಲ್ಲಪ್ಪ ನಾನು ಸಂಜೆ ಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಸೂರ್ಯ. ಅದಕ್ಕೆ ರಂಗನಾಥ್ ಅವ್ರು ಸರಿ ಕಣೋ ಬೇಗ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆಯ್ತು ಅಂದ್ಬಿಟ್ಟು ಸೂರ್ಯ ಹೊರಡ್ತಾನೆ. ಮೀನು ಅಲ್ಲಿಂದ ಎದ್ದು ಹೊರಡ್ತಾಳೆ ರೂಮ್ ಹತ್ರ. ಆಗ ಶಾಂತಿ ರೋಹಿಣಿ ಹತ್ರ ಪಿಸ್ನೆ, ಅಲ್ಲ ಇಲ್ಲಿ ಏನೋ ನಡೆದಿದೆ ಅಂತ ಅನಿಸ್ತಿಲ್ವ, ಒಬ್ಬೊಬ್ಬರು ಮುಖನೂ ಒಂದೊಂದು ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಅತ್ತೆ ಅದಕ್ಕೆ ನನಗೂ ಡೌಟ್ ಬಂತು ಅಂತ ಹೇಳ್ತಾಯಿರ್ತಾಳೆ. ಇನ್ನು ಎಲ್ಲ ಅಲ್ಲಿಂದ ಹೊರಟ ಮೇಲೆ ಮೀನಾ ಅಡುಗೆ ಮನೆಗೆ ಬಂದು ನಿಂತಿರ್ತಾಳೆ. ಆಗ ರೋಹಿಣಿ ಅಲ್ಲಿಗೆ ಬಂದುಬಿಟ್ಟು ಮೀನನ ಹತ್ರ ಪ್ರಶ್ನೆ ಮಾಡಿ ಕೇಳ್ತಾಳೆ, ಯಾಕೆ ಮೀನಾ ಅವರೇ ಏನಾಯ್ತು, ನಿಮ್ಮ ಮನೆಗೆ ಬಂದಿದ್ದಾಗ ಇಷ್ಟು ಬೇಗ ಬಂದುಬಿಟ್ರಿ, ಸೂರ್ಯ ಅವ್ರು ಶರ್ಟ್ ಚೇಂಜ್ ಮಾಡ್ಕೊಬಂದರು ಹಾಗೆ ಹೀಗೆ ಅಂತ ಕೇಳಿದ್ರೆ, ಅದೆಲ್ಲ ನಿಮಗೆ ಅಂತಕ್ಕೆ ಏನೂ ಆಗಿಲ್ಲ ಅಂತದೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕಾಯ್ತು ಅಂತ ಮೀನಾ ರೇಗ್ಬಿಡ್ತಾಳೆ. ಅದಕ್ಕೆ ರೋಹಿಣಿ, ಕೋಪ ಬರ್ತಿದೆಯಲ್ವಾ, ಇದೇ ಥರ ನಮಗೂ ಕೋಪ ಬರುತ್ತೆ, ಇನ್ನೊಬ್ಬರು ವಿಷಯಕ್ಕೆ ತಲೆ ಹಾಕ್ದಾಗ ಎಷ್ಟು ನೋವಾಗುತ್ತೆ, ಕೋಪ ಬರುತ್ತೆ ಅಂತ ನಿಮಗೂ ಅರ್ಥ ಆಗಲಿ. ನನ್ನ ಬಗ್ಗೆ, ನಮ್ಮ ಅಪ್ಪನ ಬಗ್ಗೆ ನಿಮ್ಮ ಮನೆಯಲ್ಲಿ ವರದಿ ಒಪ್ಪಿಸ್ತಿರಲ್ಲ, ಅವಾಗ ನನಗೆ ನಮ್ಮ ಪರ್ಸ್ನಲ್ ಲೈಫ್ ಮಧ್ಯದಲ್ಲಿ ನೀವು ತಲೆ ಹಾಕೋದು ನನಗೂ ಇಷ್ಟ ಇಲ್ಲ, ಹಂಗೆ ನನಗೂ ಕೋಪ ಬರುತ್ತೆ ತಾನೇ ಅಂತ ಹೇಳ್ಬಿಟ್ಟು ರೋಹಿಣಿ ಮೀನಂಗೆ ಬೈದ್ಬಿಟ್ಟು ಹೊರಟೋಗ್ತಾಳೆ. ಇನ್ನು ಮೀನಾ ಸುಮ್ಮನೆ ಸೈಲೆಂಟಾಗಿ ಎಲ್ಲ ನಿಂತಿರ್ತಾಳೆ. ಇನ್ನು ಈ ಕಡೆ ಕಾಗೆ ಸುಬ್ಬುದು ರಿಲೀಸ್ ಆಗುತ್ತೆ. ಅಲ್ಲಿಗೆ ಮಂಜ ಬಂದು ನಿಂತಿರ್ತಾನೆ. ಇನ್ನು ಎಲ್ಲರೂ ಖುಷಿಯಿಂದ ಕಾಗೆ ಸುಬ್ಬನ ವೆಲ್ಕಮ್ ಮಾಡಿಕೊಂಡು ಕರೀತಾರೆ. ಆವಾಗ ಏನು ಅಕ್ಕ ಬಾವ ಎಲ್ಲ ಖುಷಿಯಾಗಿದ್ದಾರೇನೋ, ನಾನು ಮಾಡದೇ ಇರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಹೇಳ್ತಾರೆ. ಬಿಡೋ ಹೋಗಲಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಸರಿ ಅಕ್ಕ ಬಾವ ಚೆನ್ನಾಗಿದ್ದಾರೇನೋ ಅಂತ ಹೇಳಿದ್ರೆ, ಕಣೋ ಚೆನ್ನಾಗಿದ್ದಾರೆ, ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಾನೆ. ಆಗ ಇಬ್ಬರು ಮಾತಾಡಿಕೊಂಡು, ಸರಿ ಬಡ್ಡಿ ದುಡ್ಡು ತಂದಿದ್ದೇನೋ ಕೊಡೋ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ನ ಫ್ರೆಂಡ್ ಹತ್ರ ಇಸ್ಕೊಂಡು, ತಗೊಳ್ಳೋ ಮಂಜ ಇದರಲ್ಲಿ ಅಕ್ಕ ಬಾವಂಗೆ ಏನಾದರೂ ಗಿಫ್ಟ್ ತೊಗೊಂಡು ಕೊಡು, ನನ್ನ ಬಾಮ ಇದನ್ನು ಒಂದು ಲೆವೆಲಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು, ಅವಾಗಾದರೂ ಅವ್ರ ಕೋಪ ಕಮ್ಮಿ ಆಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅಯ್ಯೋ ಅವ್ರಿಗಿರೋ ಕೊಬ್ಬಲ್ಲಿ ಊರಿಗೆಲ್ಲ ಕೊಬ್ಬರಿ ಮಿಠಾಯಿ ಹಂಚ್ಬೋದು ಕಣೋ, ಅಷ್ಟು ಕೊಬ್ಬಿದ್ದಾರೆ, ಅವ್ರಿಗೇನು ಮಾಡಿದ್ರು ನಮ್ಮ ತಪ್ಪೇನೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಂಜ ಹೇಳ್ತಾಯಿರ್ತಾನೆ. ಅಯ್ಯೋ ಬಿಡೋ ಹೋಗಲಿ, ಆಮೇಲೆ ಅವರೇ ಸರೋಗ್ತಾರೆ, ತೊಗೊಳ್ಳೋ ಇದನ್ನು ಗಿಫ್ಟಾಗಿ ತೊಗೊಂಡು ಅಯ್ಯೋ ಈಸ್ಕೊಳ್ಳಲ್ಲ ಕಣೋ, ಶರ್ಟ್ ತಂದಿದ್ದನ್ನೇ ಬಿಸಾಕ್ಬಿಟ್ಟು ಬರೀ ಮೈಲೇ ಹೊರಟೋದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಅಯ್ಯೋ ಬಿಡೋ ಕೋಪ ಅವ್ರಿಗೆ ಕಮ್ಮಿ ಆಗುತ್ತೆ, ಸರೋಗ್ತಾರೆ, ತಗೊಳ್ಳೋ ಅಕ್ಕ ಬಾವ ಖುಷಿಯಾಗಿದ್ದರೆ ನಮಗೂ ಖುಷಿ ಇಲ್ವಾ, ಅವಾಗಾದರೂ ನಿಮ್ಮ ಅಕ್ಕಂಗೆ ಟಾರ್ಚರ್ ಕೊಡೋದು ಕಮ್ಮಿ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬು ಹೇಳ್ತಾನೆ. ಆಗ ಮಂಜ ಅಲ್ಲಿಂದ ದುಡ್ಡು ಇಸ್ಕೊಂಡು ಹೊರಟೋಗ್ತಾನೆ. ಇನ್ನು ಈ ಕಡೆ ಫಂಕ್ಷನ್ನು ಶುರುವಾಗುತ್ತೆ. ಆಗ ಎಲ್ಲರೂ ಬಂದು ಫಂಕ್ಷನ್ ಹತ್ರ ನಿಂತಿರ್ತಾರೆ. ಪರವಾಗಿಲ್ಲ, ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ಇನ್ನೇನಪ್ಪ ಇನ್ನೂ ಎಷ್ಟೊತ್ತಪ್ಪ ಇನ್ನೂ ಶುರುವಾಗಿರೋದು ಅಂತ ಹೇಳಿದ್ರೆ, ಇಲ್ಲ ಇರೋ ಇನ್ನಷ್ಟು ರವಿ ಶ್ರುತಿ ಬಂದಮೇಲೆ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ನಿಂತಿರ್ತಾರೆ. ಆಗ ರವಿ ಶ್ರುತಿ ಅಲ್ಲಿಗೆ ಕೇಕ್ ಎತ್ಕೊಂಡು ಬರ್ತಾರೆ. ಕೇಕ್ ಬಂದ್ಬಿಟ್ಟು ಅಲ್ಲಿ ಇಕ್ತಾರೆ. ಅದಕ್ಕೆ ಏನೋ ಇದು ಇಷ್ಟು ದೊಡ್ಡ ದಿಮ್ಮನ್ನ ಇಬ್ಬರು ಹಿಡ್ಕೊಬತ್ತಿದ್ರಲ್ಲ, ಒಬ್ಬರೇ ಹಿಡ್ಕೊಬಾರ, ದಿಂಬಲ್ಲ ಕಾಣೋ, ಇದು ದಿಮ್ ಥರ ಕಾಣಿಸ್ತಿದ್ದ ಕೇಕು ಕಾಣೋ ಅಂತ, ಇನ್ನು ಇಷ್ಟು ದೊಡ್ಡ ಕೇಕೋ ಅಂತ ಹೇಳಿದ್ರೆ, ಆಗ ಶಾಂತಿ, ಮಾಡ್ಬೇಕು ಇನ್ನೂ ದೊಡ್ಡ ಕೇಕ್ ಬೇರೆ ತಂದು ಮಾಡಬೇಕ್ರಿ ಅಂತ ಹಂಗೆ ಹಿಂಗೆ ಅಂತ ಇದು ಮಾಡ್ತಾಯಿರ್ತಾಳೆ ಶಾಂತಿ. ಆಗ ಕಣೆ ಇನ್ನು ಮುಂದಕ್ಕೆ 100 ವರ್ಷ 100 ಆ್ಯನಿವರ್ಸರಿ ಮಾಡಲಿ ಅಂತ ಹೇಳ್ಬಿಟ್ಟು ಈಗಲಿಂದನೇ ಕೇಕ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೂ ಅಂತ ಹೇಳ್ಬಿಟ್ಟು ಶಾಂತಿ ಇದು ಮಾಡ್ತಾಯಿರ್ತಾಳೆ. ಕೇಕ್ ಮತ್ತೆ ಕಟ್ ಮಾಡಿರಿ, ಇನ್ನೂ ಎಷ್ಟೊತ್ತು ಕೇಕ್ ಕಟ್ ಮಾಡೋದು, ಯಾವಾಗ ಫಂಕ್ಷನ್ ಶುರು ಆಗೋದು ಅಂತ ಹೇಳಿದ್ರೆ, ಕೇಕ್ ಕಟ್ ಮಾಡಿದ್ಮೇಲೆ ಅಂದರೆ ಕೇಕ್ ಇನ್ಯಾವಾಗ ಕಟ್ ಮಾಡೋದು, ಫಂಕ್ಷನ್ ಶುರು ಆದಮೇಲೆ ಅಂತ ಹೇಳ್ತಾರೆ. ಆಗ ಮನೋಜ್ ಸುಮ್ಮನೆ ನಿಂತಿರ್ತಾನೆ. ರೋಹಿಣಿ ಸುಮ್ಮನೆ ಚಿಡ್ತಾಳೆ, ಸುಮ್ಮನೆ ನಿಂತ್ಕೊಳ್ಳಿ ಅಂತ. ಎಲ್ಲರೂ ಮಾತಾಡಿಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಅವರಮ್ಮ ಕುಸುಮ ಮತ್ತು ಅವಳ ತಂಗಿ ಕನಕ ಬರ್ತಾರೆ. ಆಗ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರ ಕಾಲಿಗೆ ಬಿದ್ದು, ಬನ್ನಿ ಕಂದ ಬಾ ಕಂದ
ಕೋಳಿ ಬನ್ನಿ ಕುಸುಮಮ್ಮ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಇವ್ರು ಬೇರೆ ಬಂದರೆ ಸುಮ್ಮನೆ ಬೇಜಾರಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಶ್ರುತಿ ಅವರ ಅಮ್ಮನೂ ಬರ್ತಾರೆ. ಆಗ ಓ ಬೀಗ್ರೆ ನೀವು ಬಂದ್ರಾ ಅಂತ ಹೇಳ್ಬಿಟ್ಟು ಕರ್ಕೊಬರ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ನಾನೇ ಶ್ರುತಿಗೆ ಹೇಳ್ತೀನಿ ನಿಮ್ಮ ಮನೆಯವ್ರನ್ನೂ ಕರಿಯಮ್ಮ ಅಂತ. ಯಾಕಮ್ಮ ನಿಮ್ಮ ಯಜಮಾನ್ರು ಬರಲಿಲ್ವಂದ್ರೆ ಇಲ್ಲ ಅಣ್ಣ ಅವರು ಡ್ಯೂಟಿ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ, ಅದಕ್ಕೆ ನಾನೇ ಬಂದೆ ಅಂತ ಹೇಳ್ಬಿಟ್ಟು ಶ್ರುತಿಯವರಮ್ಮ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಮೀನಾ ಶುಭಾಶಯಗಳಮ್ಮ, ಹಳೇದನ್ನೆಲ್ಲ ನೆನ್ಪಿಟ್ಕೋಬೇಡ ಅಮ್ಮ, ಏನೋ ಕೆಟ್ಟ ಕೆಳಗೆ ನಡೆದೋಯ್ತು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ಮೀನಾ ಪರವಾಗಿಲ್ಲ ಬಿಡಿ ಆಂಟಿ, ನೀನು ನನ್ನ ಮಗಳು ಥರನೇ ಅಮ್ಮ, ಅದಕ್ಕೆ ನಿನಗೆ ಇಂಥ ಬಂಗಾರದ ಬಳೆಗಳು ತಂದಿದ್ದೀನಿ ತಗೋ ಅಂತ ಹೇಳ್ತಾರೆ. ಆಗ ಮೀನಾ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಹತ್ರ ಇದ್ದಿದ್ದು ಬಳೆಗಳನ್ನ ಈಸ್ಕೊಂಡು ಶ್ರುತಿ ಕೈಗೆ ಹಾಕ್ತಾಳೆ. ಆಗ ಎಲ್ಲರೂ ನೋಡ್ಬಿಟ್ಟು ಖುಷಿ ಪಡ್ತಾರೆ. ಶಾಂತಿ ಎಲ್ಲ ಬೀಗ್ರೆ ನೀವು ಅವ್ರ ಇತ್ತವರೇ ಏನೋ ತರದಿರೋ ಗತಿ ಇಲ್ದಿರ ಬಂದವ್ರು, ನೀವು ಕಂಡವ್ರ ಮಕ್ಳಿಗೂ ಚಿನ್ನ ದುಡ್ಡು ನಿಮ್ಮ ಚಿನ್ನದಂಥ ಮನಸ್ಸು ಬೀಗ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಎಲ್ಲರೂ ಸುಮ್ಮನೆ ನೋಡ್ಕೊಂಡಿರ್ತಾರೆ. ಸರ್ ಇದು ನಮ್ಮ ಮೀನಿನ ಗುಣ ಅಂದರೆ ತನಗೆ ಬಂದಿದ್ದಿದ್ದು ತನ್ನ ವಾರಗಿತ್ತಿ ಕೊಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಆಗ ಸೂರ್ಯ ಹಂಗಲ್ಲ ಅಪ್ಪ, ಅವಳಿಗೆ ಬಂದಿದ್ದ ಗಿಫ್ಟ್ನ ತನ್ನ ತಂಗಿ ಥರ ಇರೋ ಶ್ರುತಿಗೆ ಕೊಡ್ತಿದ್ದಾಳೆ ಅಷ್ಟೇ ಬಿಡಿ, ಅದು ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ನಿಂತ್ಕೋತಾನೆ. ಇನ್ನು ಎಲ್ಲ ಸರಿ ಅಂದ್ಬಿಟ್ಟು ಫಂಕ್ಷನ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಆಗ ಯಾಕೆ ಶ್ರುತಿ ಸ್ವಲ್ಪ ಕಪ್ಪಾಗ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ನಾನಾ ಅಂತ ಹೇಳಿದ್ರೆ, ಹಾಲಲ್ಲಿ ನಿಮ್ಮ ಮನೇಲಿ ಎ ಸಿ ಇಲ್ವಲ್ಲ ಅದಕ್ಕೆ ಅನಿಸುತ್ತೆ, ಎ ಸಿ ಹಾಕಿಸಿಲ್ವಾ ಅಂತ. ಇಲ್ಲ ಅಮ್ಮ ರೂಮಲ್ಲಿ ಇದೆಯಲ್ಲ ಅಂತ ಹೇಳಿದ್ರೆ, ಹಾಲಲ್ಲಿ ಒಂದು ಹಾಕಿಸ್ಬೇಕಲ್ವ ಟಾಪ್ ಎ ಸಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಎ ಸಿ ಬಗ್ಗೆ ಮತ್ತೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದವರು ಅಷ್ಟು ಬಡವರು ಅಂತ ನನಗೆ ಗೊತ್ತಿರಲಿಲ್ಲ ಬಿಡಿ, ನಾನೇ ಹಾಕಿಸ್ತೀನಿ ಅಂತ ಹೇಳಿದ್ರೆ. ಆಗ ರಂಗನಾಥ್ ಅವರು ಬೇಡಮ್ಮ ನಮ್ಮ ಮನೇಲಿ ಇರೋ ಎ ಸಿನೇ ಸಾಕು, ಮರ ಗಿಡಗಳ ಸಾಕು ಅಂತ ಹೇಳ್ಬಿಟ್ಟು ಆಗ ಲಕ್ಕಿ ಅಜ್ಜಿ ಹೇಳ್ತಾರೆ, ಹಳ್ಳಿಗಳಲ್ಲಿ ಇರೋ ಮರ ಗಿಡಗಳಿಂದನೇ ಗಾಳಿ ಬೀಸುತ್ತೆ ಅಂತ ಇದರಲ್ಲಿ ಅಂತ ಹೇಳ್ಬಿಟ್ಟು ಹಳ್ಳಿ ಬಗ್ಗೆ ಮಾತಾಡಿಕೊಂಡು ಎ ಸಿ ಬಗ್ಗೆ ಇದರಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಚುಡಾಯಿಸ್ಬೇಕಾದ್ರೆ ಅವ್ರ ಬಾಯಿನ ಮುಚ್ಚಿಸೋ ಥರ ಲಕ್ಕಿ ಅಜ್ಜಿ ಮತ್ತು ಸೂರ್ಯ ರಂಗನಾಥ್ ಅವರು ಮಾತಾಡ್ತಾರೆ. ಆವಾಗ ಬಾಯಿ ಮುಚ್ಕೊಂಡು ನಿಂತ್ಕೋತಾಳೆ ಶ್ರುತಿ ಅವರಮ್ಮ. ಆಗ ಶಾಂತಿನೂ ಸುಮ್ಮನೆ ನಿಂತಿರ್ತಾಳೆ. ಆಗ ನಾನು ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಬೇಡ ಅಮ್ಮ ನಮ್ಮ ಮನೇಲಿ ಇರೋದೇ ಸಾಕು, ನಾವೇ ಮಾಡ್ಕೋತೀವಿ ಅಂತ ಹೇಳಿದ್ರೆ. ಆಗ ಸೂರ್ಯ ನಮ್ಮ ಮನೆ ದೇವಸ್ಥಾನ ಇದ್ದಂಗಲ್ಲ, ಯಾರೇ ವಸ್ತುಗಳನ್ನ ಇಂತಿಂಥವ್ರು ಕೊಟ್ಟಿದ್ದಾರೆ ಅಂತ ಕೆತ್ತನೆ ಮಾಡಿ ಇಕ್ಕಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಇನ್ನು ಸರಿ ಫಂಕ್ಷನ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಕ್ನ ಕಟ್ ಮಾಡಿ ತಿನ್ನಿಸ್ತಾ ಇರ್ತಾರೆ. ಎಲ್ಲರಿಗೂ ಕೇಕ್ ತಿನ್ನಿಸ್ಕೊಂಡು ಫೋಟೋಗಳು ನೋಡಿಕೊಂಡು ಕೇಕ್ನ ಒಬ್ರಿಗೊಬ್ರು ಕೊಟ್ಕೊಂಡು ನೋಡಿಕೊಂಡು ನಿಂತಿರ್ತಾರೆ. ಆದರೆ ಶಾಂತಿಗೂ ಸ್ವಲ್ಪ ಹೊಟ್ಟೆ ಉರಿತಾ ಇರ್ತಾರೆ. ಶಾಂತಿ ಮತ್ತು ರೋಹಿಣಿ ಮನೋಜಂಗೆ ಇನ್ನು ಮಿಕ್ತವರೆಲ್ಲ ಖುಷಿಯಾಗಿ ಫಂಕ್ಷನ್ನ ಮಾಡ್ತಾಯಿರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ವೀಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.